ಇನ್ನು ನಾಗಮಂಗಲ ಗಲಭೆ ಬಗ್ಗೆ ಸುಳ್ಳು ಮಾಹಿತಿ ಹಂಚಿಕೆ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ವಿರುದ್ಧ ಕಮಲ ನಾಯಕರು ಸಿಡಿದೆದ್ದಿದ್ದು ಕಾನೂನಿನ ಬಿಸಿಯನ್ನ ಮುಟ್ಟಿಸೋದಿಕ್ಕೆ ಮುಂದಾಗಿದ್ದಾರೆ. ಆರ್ ಅಶೋಕ್ ಶೋಭಾ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 192 ಅಡಿ ಕೇಸ್ ದಾಖಲಾಗಿದೆಯಂತೆ. ನಾಗಮಂಗಲದ ಗಲಭೆ ಬಗ್ಗೆ ಸುಳ್ಳು ಆರೋಪ ಅಥವಾ ಸುಳ್ಳು ಮಾಹಿತಿ ಜನರಿಗೆ ಕೊಟ್ರು ಅಂತ ಗಲಾಟೆ ವಿರುದ್ಧ ಸೆಳೆದೆದ್ದಿತ್ತು ಕಮಲ ಪಡೆ. ಆ ನಾಯಕರಿಗೆ ಕಾನೂನಿನ ಬಿಸಿಯನ್ನ ಮುಟ್ಟಿಸೋದಕ್ಕೀಗ ಮುಂದಾಗ್ತಾ ಇದ್ದಾರೆ. ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ರು, ಜನರಿಗೆ ಭಯದ ವಾತಾವರಣ ನಿರ್ಮಾಣ ಮಾಡಿದ್ರು ಅಂದ್ರೆ ಶೋಭಾ ಕರಂದ್ಲಾಜೆ ಹಾಗೆ ಆರ್ ಅಶೋಕ್ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 192 ಅಡಿ ಕೇಸ್ ದಾಖಲಾಗಿದ್ದು ಅವರಿಬ್ಬರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಗಣೇಶ ವಿಸರ್ಜನೆ ವೇಳೆ ನಡೆದಂತಹ ಗಲಭೆ ಪ್ರಕರಣದಲ್ಲಿ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ರು, ಅಲ್ಲೆಲ್ಲೋ ನಿಷೇಧಿತ ಸಂಘಟನೆಗಳ ಕೈವಾಡ ಇದೆ ಅಂತ ಹೇಳಿ. ಶೋಭಾ ಕರಂದ್ಲಾಜೆ ಕೂಡ ಸುಳ್ಳು ಮಾಹಿತಿಯನ್ನ ಕೊಟ್ರು ಅನ್ನುವಂಥ ಕಾರಣವನ್ನ ಮುಂದೆ ಇಟ್ಕೊಂಡು ಈಗ ಶೋಭಾ ಅಶೋಕ್ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 192 ಅಡಿ ಕೇಸ್ ದಾಖಲಾಗಿದೆ. ಸೊ ಎಫ್ಐಆರ್ ಕಾಪಿಯನ್ನ ನೀವು ನೋಡಬಹುದು, ಟಿವಿ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ. ಇಬ್ಬರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಗಲಾಟೆ ವಿರುದ್ಧ ಸಿಡಿದಿದ್ರು, ಮಾತನಾಡಿದ್ರು. ಸೊ ಮಾತನಾಡುವ ಬರದಲ್ಲಿ ಅಲ್ಲಿ ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ರು. ಇಲ್ಲೆಲ್ಲೋ ನಿಷೇಧಿತ ಸಂಘಟನೆಗಳು ಕೈವಾಡ ಇದೆ ಅನ್ನೋದಾಗಿರ್ಬೋದು, ಮತ್ತೊಂದು ಮಗದೊಂದು. ಸೊ ನೋಡ್ಬೋದು ನೀವು ಎಫ್ಐಆರ್ ಅಲ್ಲಿ ಶುದ್ಧ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅಂತ. ಶೋಭಾ ಹಾಗೆ ಅಶೋಕ್ ಇಬ್ಬರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ನಾಗಮಂಗಲ ಗಲಭೆ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ರು ಅಂತ ದಾಖಲಾಗಿರುವಂತಹ ಎಫ್ಐಆರ್ ಅದು. ಎಫ್ಐಆರ್ ಪ್ರತಿಯನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಹಿಂದೆ ಕೂಡ ಸಾಕಷ್ಟು ಜನ ಆರೋಪ ಮಾಡಿದ್ರು, ನೀವೆಲ್ಲ ಒಕ್ಕಲಿಗ ನಾಯಕರಾಗಿ ಈ ತರ ಹೇಳ್ತೀರಲ್ಲ, ಅಲ್ಲಿನ ಕಿಚ್ಚಿ ಯಾರು ಸುಖ ಸುಮ್ನೆ ಬೇಕಂತ ಮಾಡ್ಸಲ್ಲ, ನೀವು ಸುಳ್ಳು ಮಾಹಿತಿಯನ್ನ ಕೊಡೋದು ನಿಲ್ಸಿ ಅಂತ. ಹೋಗೊಂದ್ 2-3 ಬಾರಿ ಬಿಜೆಪಿ ನಿಯೋಗನೇ ಭೇಟಿ ಮಾಡ್ಕೊಂಡು ಬಂದಿತ್ತು, ಸ್ಥಳ ಪರಿಶೀಲನೆ ಕೂಡ ಮಾಡಿತ್ತು ಖುದ್ದು, ಏನಾಗಿದೆ ಅಲ್ಲಿ ನಿಜಕ್ಕೂ ಅಂತ. ಸೊ ಅಲ್ಲಿಂದ ಬಂದ ನಂತರ ಎಲ್ಲೋ ನಿಷೇಧಿತ ಸಂಘಟನೆಗಳು ಅಂತ ಇಷ್ಟುದ್ದಕ್ಕೊಂದು ಟ್ವೀಟ್ನೇ ಬರೆದಿದ್ರು ಆರ್ ಅಶೋಕ್ ಅವರು. PFI ಆಗಿರ್ಬೋದು, ಬೇರೆ ಬೇರೆ ನಿಷೇಧಿತ ಸಂಘಟನೆ ಅವರಿದ್ದಾರೆ, ಅವರಿಗೂ ಅವರ ಹೆಸರುಗಳು ಕೂಡ ಅಲ್ಲಿದೆ ಅಂತ ಹೇಳಿ. ಈಗ ಅವ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ನಡೆದಂತಹ ಗಲಭೆ, ಸರ್ಕಲ್ನಲ್ಲಿ ಹೊತ್ತದಂತಹ ಧರ್ಮ ದಂಗಲ್, ಇದ್ರ ಬಗ್ಗೆ ಬಿಜೆಪಿ ಜನರಿಗೆ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದೆ, ಸುಳ್ಳು ಸುದ್ದಿಯನ್ನ ಹಬ್ಬಿಸಿದೆ ಅಂತ ಹೇಳಿ ಅವರ ವಿರುದ್ಧ ಕಾನೂನಿನ ಹೋರಾಟಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಲಾಗಿದೆ. ಸೊ ಇದಕ್ಕೆ ಏನ್ ಹೇಳ್ತಾರೆ ಶೋಭಾ ಕರಂದ್ಲಾಜೆ ಅಥವಾ ಆರ್ ಅಶೋಕ್? ಹೇಳ್ತಾರೆ, ಸುಮ್ನೆ ಎಫ್ಐಆರ್ ಹಾಕೋಕೆ ನಾವೇನು ತಪ್ಪು ಮಾಡಿಲ್ಲ, ಸಾಬೀತಾಗ್ಲಿ. ಒಂದು ಕಡೆ ಆರ್ ಅಶೋಕ್ ಅವರು ಕೇಂದ್ರದಿಂದಲೇ ಒಂದು ತನಿಖಾ ತಂಡವನ್ನ ಕರೆಸಿ ಅಂತ ಕೂಡ ಅವರ ಟ್ವಿಟರ್ ನಲ್ಲಿ ಬರ್ಕೊಂಡಿದ್ರು. ನಿಷೇಧಿತ ಸಂಘಟನೆಗಳು ಕೈವಾಡ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಬರ್ಕೊಂಡಿದ್ರು. ಬಟ್ ಈಗ ಎಫ್ಐಆರ್ ದಾಖಲಾಗಿದೆ. ಸೊ ಇದಕ್ಕೇನು ಹೇಳ್ತಾರೆ ಅನ್ನೋದನ್ನ ಕಾದು ನೋಡೋಣ.
ಕೊಟ್ಟು ನಾಗಮಂಗಲ ಟೌನ್ ಠಾಣೆಯಲ್ಲಿ ಸುಮೋಟೋ ಕೇಸನ್ನ ದಾಖಲು ಮಾಡಲಾಗಿದೆಯಂತೆ. ಕಲ್ಲು ತೂರಿ ಬೆಂಕಿ ಹಚ್ಚಿದವರನ್ನ ರಕ್ಷಿಸಲಾಗಿದೆ. ಸೊ ಗಣೇಶನ ಬಂಧನ ಕೂಡ ಮಾಡಲಾಗಿತ್ತು. ಬೆಂಗಳೂರಿನ ಘಟನೆಯ ವಿಡಿಯೋ ಹಾಕಿ ಸಚಿವೆ ಶೋಭಾ ಪೋಸ್ಟ್ ಅನ್ನ ಕೂಡ ಮಾಡಿದ್ರು. ಸೊ ಇದೆಲ್ಲ ನೋಡಿ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ ಅಥವಾ ಜನರಿಗೆ ತಿಳಿಸ್ತಾರೆ, ಅವ್ರಿಗೆ ಪ್ರಚೋದನೆ ಮಾಡೋ ತರ ಮಾಡ್ತಾರೆ. ಯಾಕೆ ಇವರು ಆ ವಿಡಿಯೋಗಳನ್ನೆಲ್ಲ ಹಾಕೊಳ್ಬೇಕು? ಒಂದು ಕಡೆ ಇವ್ರು ವಿಡಿಯೋ ಹಾಕೋತಾರೆ, ಇನ್ನೊಂದು ಕಡೆ ಅವ್ರು ಬರ್ಕೋತಾರೆ ಇಷ್ಟು ಉದ್ದಕ್ಕೆ ಟ್ವಿಟರ್ನಲ್ಲಿ ನಿಷೇಧಿತ ಸಂಘಟನೆಗಳು ಕಲ್ತೂರಿ ಬೆಂಕಿ ಹಚ್ಚಿ ಇವೆಲ್ಲವೂ ಕೂಡ ನಿಷೇಧಿತ ಸಂಘಟನೆಗಳ ಕೈವಾಡ ಅಂತ ಹೇಳಿ. ಸೊ ಈಗ ಅವ್ರ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದು ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮಂಡ್ಯದ ನಾಗಮಂಗಲದಲ್ಲಿ ಆದಂತಹ ಗಲಭೆ ಗೊತ್ತಿದೆ, ದೊಡ್ಡದಾಗಿ ದಂಗಲ್ಲೇ ಸೃಷ್ಟಿಯಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟರು. ಅದರಲ್ಲಿ ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಆಗಿರಬಹುದು, ಆರ್ ಅಶೋಕ್ ಆಗಿರಬಹುದು, ಇವರು ವಿಡಿಯೋ ತುಣುಕುಗಳನ್ನ ಹಂಚಿಕೊಂಡು ಒಂದಷ್ಟು ಹೇಳಿಕೆಗಳನ್ನ ಕೊಟ್ರೆ, ಇತ್ತ ಆರ್ ಅಶೋಕ್ ಅವರು ಇಲ್ಲಿ ನಿಷೇಧಿತ ಸಂಘಟನೆಯ ಕೈವಾಡ ಅಂತ ಹೇಳಿದ್ರು. ಸೊ ಸುಳ್ಳು ಸುದ್ದಿ ಆರೋಪ ಅಂತ ಹೇಳಿ ಇವಾಗ FIR ಕೂಡ ದಾಖಲಾಗಿದೆಯಂತೆ. ಏನ್ ಆಯ್ತು, ಅಪ್ಡೇಟ್ ಏನ್ ಸಿಗ್ತದೆ ಕುರಿತು ಅಂತ? ಮಂಡ್ಯದ ನಾಗಮಂಗಲದಲ್ಲಿ ಆಗಿರ್ತಕ್ಕಂತ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರಾಗಿರ್ತಕ್ಕಂತ ಆರ್ ಅಶೋಕ್, ಕೇಂದ್ರ ಸಚಿವರಾಗಿರ್ತಕ್ಕಂತ ಶೋಭಾ ಕರಂದ್ಲಾಜೆ ಅವರು ಕೂಡ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೂಡ ಮಾಧ್ಯಮದಿಂದ ಕೊಟ್ಟಿದ್ರು. ಅದರಂತೆ ತಮ್ಮ ಟ್ವಿಟರ್ ಖಾತೆಯಲ್ಲೂ ಕೂಡ ಹಂಚಿಕೊಂಡಿದ್ರು. ಪ್ರಮುಖವಾಗಿ ಆರ್ ಅಶೋಕ್ ಅವರು ಕೂಡ ಮಂಡ್ಯದ ನಾಗಮಂಗಲದಲ್ಲಿ ಅಪರ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋನ ಹಂಚಿಕೊಂಡಿದ್ರು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಂಡ್ಯ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಅವರ ಮೇಲೆ ಒಂದು ಏನು FIR ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದು ಸುಳ್ಳು, ಇದು ಬೇರೆ ಆಗಿರ್ತಕ್ಕಂಥ ಘಟನೆ, ಅದನ್ನ ಈಗ ಇಲ್ಲಿ ನಾಗಮಂಗಲದಲ್ಲಿ ಆಗಿದೆ ಅನ್ನುವಂಥ ವಿಡಿಯೋದಲ್ಲಿ ಟ್ವಿಟರ್ ನಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ಇದು ತಪ್ಪು ಮಾಹಿತಿ ಅನ್ನುವಂಥದ್ದನ್ನ ಪೊಲೀಸ್ ಅಧಿಕಾರಿಗಳು ಅದನ್ನ ತೆಗೆದುಕೊಂಡು ಈಗ ಅವ್ರ ಮೇಲೆ ಪ್ರಕರಣ ಕೂಡ ದಾಖಲಿಸಿದ್ದಾರೆ. ಅದರಂತೆ ಪ್ರಮುಖವಾಗಿ ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಅವರು ಎಕ್ಸ್ ಖಾತೆಯಲ್ಲಿ ಕೂಡ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟ ಹಂಚಿಕೊಂಡಿದ್ರು. ಅದು ಕೂಡ ಬೇರೆ ಕಡೆ ಆಗಿರ್ತಕ್ಕಂಥ ಘಟನೆ, ಆದ್ರೆ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಘಟನೆ ಅಲ್ಲ ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳು ಆ ಒಂದು FIR ನಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಬ್ಬರು ಏನು ಬಿಜೆಪಿಯ ಒಂದು ನಾಯಕರ ವಿರುದ್ಧವಾಗಿ ಎಲ್ಲ ಒಂದ್ ಕಡೆ ಗಲಭೆಯನ್ನು ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ತಮ್ಮ ಹಂಚುವಂತದನ್ನ ಆರೋಪಿಸಿ ಪೊಲೀಸ್ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿದ್ದಾರೆ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಮಂಡ್ಯದ ನಾಗಮಂಗಲದಲ್ಲಿ ಧರ್ಮ ದಂಗಲ ವಿಚಾರದಲ್ಲಿ ಈಗ ಸುಮೋಟೋ ಕೇಸನ್ನ